ಓಂ ಶಾಂತಿ. ಇಂದಿನ ಸಾಕಾರ ಮುರಳಿ ಡೇಟ್ ಆಗಿದೆ 11/10/25. मीठे बच्चे, तुम्हारा फर्ज है सबको स्थायी सुख और शांति का रास्ता बताना. ತಂದೆ ತಿಳಿಸುತ್ತಿದ್ದಾರೆ, ಮಧುರಾದ ಮಕ್ಕಳೇ, ನಿಮ್ಮ ಕರ್ತವ್ಯ ಆಗಿದೆ ಎಲ್ಲರಿಗೂ ಸ್ಥಿರವಾದ ಸುಖ ಮತ್ತು ಶಾಂತಿಯ ದಾರಿಯನ್ನ ತಿಳಿಸುವಂಥದ್ದು. ಶಾಂತಿ ಮೇ ರಹೋ ಔರ್ ಶಾಂತಿ ಕಿ ಇನಾಮ್ ದೋ. ಶಾಂತಿಯಲ್ಲಿ ಇರಿ, ಶಾಂತಿಯ ಗಿಫ್ಟ್ ಅನ್ನ ಕೊಡಿ. ಕೃಷ್ಣ ಇದೆ. किस गुह्य राज को समझने के लिए बेहद की बुद्धि चाहिए. ಯಾವ ಒಂದು ಗುಹ್ಯ ರಹಸ್ಯವನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಅನಂತವಾದ ಬುದ್ಧಿಯ ಅವಶ್ಯಕತೆ ಇದೆ. ಉತ್ತರ ಆಗಿದೆ, ड्रामा के जो सीन जिस समय चलते हैं उस समय ही चलेंगे. इसकी एक्यूरेट आयु है. बाप भी अपने एक्यूरेट टाइम पर आते हैं. ಡ್ರಾಮಾ ಒಂದು ಸೀನ್ ಯಾವ ಸಮಯದಲ್ಲಿ ನಡಿಬೇಕೋ ಅದೇ ಸಮಯದಲ್ಲಿ ನಡೆಯುತ್ತೆ. ಇದು ಅಕ್ಯುರೇಟ್ ಆದಂತಹ ಆಯುಷನ್ನು ಪಡೆದಿದೆ. ಬಾಬುವರು ಸರಿಯಾದ ಸಮಯದಲ್ಲಿ ಬರ್ತಾರೆ. इसमें 1 सेकंड का भी फर्क नहीं पड़ सकता. पूरे 5000 वर्ष के बाद बाबा आकर प्रवेश करते. ये राज समझने के लिए बेहद की बुद्धि चाहिए. ಇದರಲ್ಲಿ 1 ಸೆಕೆಂಡ್ ವ್ಯತ್ಯಾಸ ಆಗೋದಕ್ಕೆ ಸಾಧ್ಯ ಇಲ್ಲ. ಪೂರ್ತಿ 5000 ವರ್ಷದ ನಂತರ ಬಾಬಾ ಬಂದು ಪ್ರವೇಶ ಮಾಡ್ತಾರೆ. ಈ ಒಂದು ಗುಹ್ಯ ರಹಸ್ಯವನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಅನಂತವಾದ ಬುದ್ಧಿಯ ಅವಶ್ಯಕತೆ ಇದೆ. ಹಾಡಾಗಿದೆ, ಬದಲ್ ಜಾಯಿ ದುನಿಯಾ ನಾ ಬದಲೆಂಗೆ ಅಂ. ಪ್ರಪಂಚ ಪರಿವರ್ತನೆ ಆದ್ರೂ ನಾವು ಎಂದೂ ಪರಿವರ್ತನೆ ಆಗೋದಿಲ್ಲ. ಓಂ ಶಾಂತಿ. रूहानी बच्चों प्रति रूहानी बाबा बैठ समझाते, बच्चों को रास्ता बताते हैं सुखधाम और शांतिधाम का. ಆತ್ಮೀಯ ಮಕ್ಕಳ ಪ್ರತಿ ಆತ್ಮಿಕ ತಂದೆ ಕೂತ್ಕೊಂಡು ತಿಳಿಸ್ತಾರೆ. ಮಕ್ಕಳಿಗೆ ದಾರಿಯನ್ನು ತಿಳಿಸಲಾಗತ್ತೆ ಶಾಂತಿಧಾಮ ಮತ್ತೆ ಸುಖಧಾಮದ್ದು. ये समय सब मनुष्य विश्व में शांति चाहते और एक इंडिविजुअल भी चाहते हैं और विश्व में भी शांति चाहते. ಇಂದು ಈ ಸಮಯದಲ್ಲಿ ಮಾನವ ವಿಶ್ವದಲ್ಲಿ ಶಾಂತಿಯನ್ನ ಬಯಸ್ತಾರೆ. ಪ್ರತಿಯೊಬ್ಬರು ತಮ್ಮ ಇಂಡಿವಿಜುವಲ್ ಮತ್ತೆ ವಿಶ್ವದಲ್ಲಿ ಶಾಂತಿ ಬೇಕು ಅಂತ ಇಷ್ಟಪಡ್ತಾರೆ. ಅರೆ ಕೇತೆ ಮನ್ ಕಿ ಶಾಂತಿ ಚಾಹಿಯೆ ಆ ವೋ ಭಿ ಕಹಾ ಸೆ ಮಿಲ್ ಸಕ್ತಿ. ಪ್ರತಿಯೊಬ್ಬರು ಇಷ್ಟಪಡ್ತಾರೆ ಮನಸ್ಸಿಗೆ ಶಾಂತಿ ಬೇಕು, ಆದರೆ ಅದು ಎಲ್ಲಿಂದ ಸಿಗತ್ತೆ? ಶಾಂತಿ ಕಾ ಸಾಗರ್ ತೋ ಬಾಬಾ ಹಿ ಹೈ, जिससे वर्षा मिल सकता, इंडिविजुअल भी मिलता, होलसेल भी मिलता. ಶಾಂತಿಯ ಸಾಗರ ತಂದೆ ಆಗಿದ್ದಾರೆ, ಅವರಿಂದ ಆಸ್ತಿ ಸಿಗತ್ತೆ, ಇಂಡಿವಿಜುವಲ್ ಸಿಗತ್ತೆ, ಹೋಲ್ಸೇಲ್ ಸಿಗತ್ತೆ. यानी सबको मिलता है तो बच्चे पढ़ते समझ सकते हम शांति का वर्षा लेने अपना पुरुषार्थ करते, औरों को भी रास्ता बताते. ಅಂದರೆ ಎಲ್ಲರಿಗೂ ಸಿಗತ್ತೆ. ಈಗ ಮಕ್ಕಳು ಓದ್ತಿದ್ದೀರಾ, ಅರ್ಥ ಮಾಡ್ಕೊಂತೀರಾ, ನಾವು ಶಾಂತಿಯ ಆಸ್ತಿಯನ್ನ ಪಡಿತಿದ್ದೀವಿ, ಪುರುಷಾರ್ಥವನ್ನ ಮಾಡ್ತಿದ್ದೀವಿ, ಇತರರಿಗೂ ದಾರಿಯನ್ನ ತಿಳಿಸ್ತೀವಿ. ವಿಶ್ವ ಮೇ ಶಾಂತಿ ತೋ ಹೋನಾ ಹಿ ಚಾಹಿಯೆ, ಚಾಹೆ ಕೋಯಿ ವರ್ಷಾ ಲೇನೆ ಆಯೆ ವ ನಾ ಆಯೆ. ವಿಶ್ವದಲ್ಲಂತೂ ಶಾಂತಿ ಆಗಲೇಬೇಕು, ಬಲೆ ಅವರು ಆಸ್ತಿಯನ್ನ ಪಡೆಯೋದಕ್ಕೆ ಬರಲಿ ಅಥವಾ ಬರ್ದಿರ ಇರಲಿ. बच्चों का फर्ज है सब बच्चों को शांति देना. ये समझ नहीं सकते 2-4 को वर्षा मिलने से क्या होगा. ಮಕ್ಕಳ ಕರ್ತವ್ಯ ಆಗಿದೆ ಎಲ್ಲರಿಗೂ ಶಾಂತಿಯನ್ನ ನೀಡುವಂಥದ್ದು. ಇದನ್ನ ಅರ್ಥ ಮಾಡ್ಕೊಳಲ್ಲ. 2-4 ಜನಕ್ಕೆ ಆಸ್ತಿ ಕೊಟ್ರೆ ಏನಾಗತ್ತೆ? कोई को रास्ता बताया जाता है परंतु निश्चय ना होने कारण दूसरों को आप समान बना नहीं सकते. ಯಾರಿಗಾದರೂ ದಾರಿಯನ್ನ ತೋರಿಸಬಹುದು, ಆದರೆ ನಿಶ್ಚಯ ಇಲ್ಲದೆ ಕಾರಣ ಇತರರನ್ನ ತನ್ನ ಸಮಾನ ಮಾಡಿಕೊಳ್ಳೋದಿಲ್ಲ. जो निश्चय बुद्धि व समझते बाबा से हमको वर मिल रहा है, वरदान देते हैं ना, आयुष्मान भव धनवान भव भी कहते हैं. ಯಾರಿಗೆ ನಿಶ್ಚಯ ಬುದ್ಧಿ ಇರುತ್ತೆ ಅವ್ರು ಅನ್ಕೊಂತಾರೆ ಬಾಬುರಿಂದ ನಮಗೆ ವರ ಸಿಗ್ತಾ ಇದೆ, ವರದಾನವನ್ನು ನೀಡ್ತಾರಲ್ಲ, ಆಯುಷ್ಮಾನ್ ಭವ ಧನವಾನ್ ಭವ ಅಂತ. बाबा कहने से तो आशीर्वाद नहीं मिल सकती, आशीर्वाद मांगते हैं तो उसको समझाया जाता तुमको शांति चाहिए तो ऐसे पुरुषार्थ करो.
मेहनत से सब कुछ मिलेगा. ಸುಮ್ಮನೆ ಆಶೀರ್ವಾದ ಬೇಡದಾಗ ಸಿಗೋದಿಲ್ಲ. ಆಶೀರ್ವಾದ ಕೇಳೋರಿಗೆ ತಿಳಿಸಲಾಗತ್ತೆ, ನೀವು ಶಾಂತಿ ಬೇಕು ಅಂದ್ರೆ ಈ ರೀತಿ ಪುರುಷಾರ್ಥವನ್ನ ಮಾಡಿ, ಶ್ರಮದಿಂದ ಎಲ್ಲನೂ ಸಿಗತ್ತೆ. भक्ति मार्ग में कितने आशीर्वाद लेते हैं, माँ बाप टीचर गुरु आदि सबसे मांगते हैं हम सुखी और शांत रहे. ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಆಶೀರ್ವಾದವನ್ನ ಬೇಡ್ತಾರೆ. ತಾಯಿ ತಂದೆ ಟೀಚರ್ ಗುರು ಎಲ್ಲರಿಂದ ಬೇಡ್ತಾರೆ ನಾವು ಸುಖಿ ಮತ್ತೆ ಶಾಂತವಾಗಿ ಇರಬೇಕು. परंतु रह नहीं सकते क्योंकि इतने ढेर मनुष्य है, उनको सुख शांति मिल कैसे सकता, गाते भी है ಶಾಂತಿ ದೇವ. ಆದರೆ ಸಿಗೋದಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಇಷ್ಟೊಂದು ಮನುಷ್ಯರಿದ್ದಾರೆ, ಅವರಿಗೆ ಸುಖ ಶಾಂತಿ ಯಾವ ರೀತಿ ಸಿಗಕ್ ಸಾಧ್ಯ? ಗಾಯನೂ ಇದೆಯಲ್ಲ, ಶಾಂತಿ ದೇವ. बुद्धि में आता है ये परम पिता परमात्मा हमको शांति की बारिश करो. वास्तव में बारिश उनको कहा जाता जो उठकर देवे. ಬುದ್ಧಿಯಲ್ಲಿ ಬರುತ್ತೆ, ಏ ಪರಂಪಿತ ಪರಮಾತ್ಮ ನಮಗೆ ಶಾಂತಿಯನ್ನ ನೀಡಿ. ವಾಸ್ತವದಲ್ಲಿ ನೀಡೋದು ಅಂದರೆ ಎದ್ದು ಕೊಡುವಂಥದ್ದು. कहेंगे ये तुमको बारिश है, इनाम है. बाबा कहते बकरीश कोई कितनी भी करते, धन की मकान की कपड़े आदि की करते, वह हुआ दान पुण्य अल्पकाल के. ಹೇಳಲಾಗತ್ತೆ ಇದು ಗಿಫ್ಟ್ ಆಗಿದೆ ಅಥವಾ ಆಸ್ತಿಯಾಗಿದೆ. ಬಾಬಾ ಅಂತಾರೆ ಆಸ್ತಿ ಯಾರು ಎಷ್ಟೇ ಕೊಡಲಿ, ಧನ ಇರ್ಬೋದು, ಮನೆ ಇರ್ಬೋದು, ವಸ್ತ್ರ ಇರ್ಬೋದು, ಆದರೆ ದಾನ ಪುಣ್ಯ ಅಲ್ಪ ಕಾಲದಾಗಿದೆ. मनुष्य मनुष्य को देते, साहूकार गरीब को अथवा साहूकार साहूकार को देते आए हैं. ಮನುಷ್ಯ ಮನುಷ್ಯನಿಗೆ ಕೊಡ್ತಾನೆ, ಧನವಂತರು ಬಡವರಿಗೆ ಅಥವಾ ಶ್ರೀಮಂತರು ಶ್ರೀಮಂತರಿಗೆ ಕೊಡ್ತಾ ಬಂದಿದ್ದಾರೆ. परंतु ये तो है शांति और सुख की स्थाई. यहाँ तो कोई एक जन्म के लिए भी सुख शांति नहीं दे सकते क्योंकि उनके पास है ही नहीं. ಆದರೆ ಇಲ್ಲಿ ಶಾಂತಿ ಸುಖ ಸ್ಥಿರತ್ವಕ್ಕೋಸ್ಕರ ಅಂದ್ರೆ ಸದಾಗೋಸ್ಕರ. ಇಲ್ಲಂತೂ ಒಂದು ಜನ್ಮದಲ್ಲೂ ಸಹ ಸುಖ ಶಾಂತಿಯನ್ನ ಯಾರು ಕೊಡಕ್ಕಾಗೋದಿಲ್ಲ, ಯಾರ ಹತ್ರನೂ ಇಲ್ವಲ್ಲ. देने वाला एक ही बाप है, उनको सुख शांति पवित्रता का सागर कहा जाता. ऊंचते ऊंच भगवान की महिमा गाई जाती. ಕೊಡುವಂತವರು ಒಬ್ಬ ತಂದೆಯಾಗಿದ್ದಾರೆ, ಅವರು ಸುಖ ಶಾಂತಿ ಪವಿತ್ರತೆಯ ಸಾಗರ ಅಂತ ಹೇಳಬಹುದು. ಶ್ರೇಷ್ಠಕ್ಕಿಂತ ಶ್ರೇಷ್ಠ ಭಗವಂತನ ಮಹಿಮೆಯನ್ನ ಗಾಯನ ಮಾಡ್ತಾರಲ್ಲ. कहते हैं उनसे ही शांति मिलेगी, फिर वो साधु सत आदि के पास जाते हैं ಅಂತಿರ್ತಾರೆ. ಅವರಿಂದನೇ ಶಾಂತಿ ಸಿಗತ್ತೆ, ಮತ್ತೆ ಸಾಧು ಸಂತರ ಹತ್ರ ಹೋಗ್ತಾ ಇರ್ತಾರೆ. क्योंकि भक्ति मार्ग है ना तो फेरा फिराते रहते, ये सब अल्प काल के लिए पुरुषार्थ. ಯಾಕೆಂದರೆ ಭಕ್ತಿ ಮಾರ್ಗ ಅಲ್ವಾ, ಅಲ್ಲಿ ಎಲ್ಲಾ ಕಡೆ ಸುತ್ತಾಡ್ತಾ ಇರ್ತಾರೆ. ಇದೆಲ್ಲ ಅಲ್ಪ ಕಾಲಕ್ಕೋಸ್ಕರ ಪುರುಷಾರ್ಥ. तुम बच्चों का अभी ये सब बंद हो जाता, तुम लिखते भी हो बेहद के बाबा से 100% पवित्रता सुख शांति का वर्षा पा सकते हो. ಈಗ ನಿಮ್ಮ ಮಕ್ಕಳದು ಇದೆಲ್ಲ ಮುಗಿಯತ್ತೆ, ಬರೀತೀರಲ್ಲ, ಅನಂತವಾದ ತಂದೆಯಿಂದ 100% ಪವಿತ್ರತೆ ಸುಖ ಶಾಂತಿ ಆಸ್ತಿಯನ್ನ ಪಡಿಬಹುದಾಗಿದೆ. यहाँ 100% अपवित्र दुख अशांति है, परंतु मनुष्य समझते नहीं. ಇಲ್ಲಂತೂ 100% ಅಪವಿತ್ರತೆ ದುಃಖ ಅಶಾಂತಿ ಇದೆ, ಮಾನವ ಅರ್ಥ ಮಾಡ್ಕೊಳ್ಳೋದಿಲ್ಲ. कहते ऋषि मुनि आदि तो पवित्र है, परंतु पैदाइश तो फिर भी विष से होता है. मूल बात ये है ना, ಅಂತಿರ್ತಾರೆ ಋಷಿ ಮುನಿಗಳೆಲ್ಲರೂ ಸಹ ಪವಿತ್ರವಾಗಿದ್ದಾರೆ ಅಂತ. ಆದರೆ ಜನ್ಮ ಅಂತೂ ವಿಷದಿಂದನೇ ಆಗತ್ತಲ್ಲ. ಮುಖ್ಯವಾದ ಮಾತು ಇದೇ ಆಗಿದೆ. रावण राज्य में पवित्रता हो न सके, पवित्रता सुख आदि सबका सागर एक ही बात. ರಾವಣ ರಾಜ್ಯದಲ್ಲಿ ಪವಿತ್ರತೆ ಅಂತೂ ಆಗಕ್ಕೆ ಸಾಧ್ಯ ಇಲ್ಲ. ಪವಿತ್ರತೆ ಸುಖ ಎಲ್ಲವೂ ಒಬ್ಬ ಸಾಗರ ತಂದೆಯಿಂದನೇ ಸಿಗತ್ತೆ. तुम जानते हो हमको शिव बाबा से 21 जन्म अर्थात आधा कल्प 2500 वर्ष के लिए वर्षा मिलता, ये तो गारंटी है.
ತಮಗೆ ಅರ್ಥ ಆಗ್ತಾ ಇದೆ. ನಮಗೆ ಶಿವಬಾಬುರಿಂದ 21 ಜನ್ಮ ಅಂದರೆ ಅರ್ಧಕಲ್ಪ 2500 ವರ್ಷಕ್ಕೋಸ್ಕರ ಆಸ್ತಿ ಸಿಗ್ತಾ ಇದೆ. ಇದಂತೂ ಗ್ಯಾರಂಟಿ ಆಗಿದೆ. आधा कल्प सुखधाम आधा कल्प दुखधाम सृष्टि के 2 भाग है, एक नया एक पुराना. ಅರ್ಧ ಕಲ್ಪ ಸುಖಧಾಮ ಅರ್ಧ ಕಲ್ಪ ದುಃಖಧಾಮ ಸೃಷ್ಟಿಯನ್ನ 2 ಭಾಗ ಮಾಡಲಾಗತ್ತೆ. ಒಂದು ಹೊಸದು, ಇನ್ನೊಂದು ಹಳೆಯದು. परंतु नया कब पुरानी कब होती ये भी जानते नहीं. ಜಾಡ್ ಕಿ ಆಯು ಇತನಿ ಅಕ್ಯುರೇಟ್ ಬತಾನಾ. ಆದ್ರೆ ಹೊಸದಾಗಿ ಯಾವಾಗ, ಹಳೆಯದಾಗಿ ಯಾವಾಗ ಇದು ಸಹ ಗೊತ್ತಿಲ್ಲ. ವೃಕ್ಷದ ಆಯುಷು ಕರೆಕ್ಟ್ ಆಗಿ ತಿಳಿಸೋದಕ್ಕೆ ಸಾಧ್ಯ ಇಲ್ಲ. अभी बाप द्वारा तुम इस झाड़ को जानते हो, ये 5000 वर्ष का पुराना झाड़ है. इसकी एक्यूरेट आयु का तुमको पता है. और जो झाड़ होती उनकी आयु का किसको पता नहीं होता, अंदाज बता देते हैं. ಈಗ ತಂದೆಯ ಮುಖಾಂತರ ತಮಗೆ ಈ ವೃಕ್ಷದ ಬಗ್ಗೆ ಅರಿವಾಗಿದೆ. 5000 ವರ್ಷದ ಹಳೆಯ ವೃಕ್ಷ ಆಗಿದೆ. ಇದರ ಸರಿಯಾದ ಆಯುಷ್ಯು ನಿಮಗೆ ಗೊತ್ತಾಗಿದೆ. ಬೇರೆ ವೃಕ್ಷಗಳ ಆಯುಷ್ಯು ಯಾರಿಗೂ ಗೊತ್ತಿರೋದಿಲ್ಲ, ಒಂದು ಅಂದಾಜಿಂದ ಹೇಳ್ತಾರೆ. तूफान आया, झाड़ गिरा, आयु पूरी हो गई, मनुष्यों का भी अचानक मौत होता रहता. ಬಿರುಗಾಳಿ ಬಂತು, ವೃಕ್ಷ ಬಿದ್ದೋಯ್ತು, ಆಯುಷು ಪೂರ್ತಿ ಆಗತ್ತೆ. ಮನುಷ್ಯನ ಮೃತ್ಯುನು ಅಚಾನಕ್ ಆಗಿ ಬರುತ್ತಲ್ಲ. इस बेहद के झाड़ की आयु पूरे 5000 वर्ष है. इसमें एक दिन ना कम ना जास्ती हो सकता है. ಈ ಅನಂತವಾದ ವೃಕ್ಷದ ಆಯುಷ್ಯ 5000 ವರ್ಷ ಆಗಿದೆ. ಇದರಲ್ಲಿ ಒಂದು ದಿನನೂ ಜಾಸ್ತಿ ಕಡಿಮೆ ಆಗೋದಿಲ್ಲ. ये बना बनाया झाड़ है, इसमें फर्क नहीं पड़ सकता. ಇದು ಮಾಡಿರುವಂತ ವೃಕ್ಷ ಆಗಿದೆ, ಇದರಲ್ಲಿ ವ್ಯತ್ಯಾಸ ಆಗೋದಿಲ್ಲ. ड्रामा में जो सीन जिस समय चलनी है उस समय ही चलेगा, वो बहु रिपीट हो. ಡ್ರಾಮಾದಲ್ಲಿ ಏನು ದೃಶ್ಯ ಇದೆ ಅದು ಸಮಯದ ಅನುಸಾರ ನಡೆಯುತ್ತೆ, ಅದೇ ಸಮಯದಲ್ಲಿ ನಡೆಯುತ್ತೆ. ಪುನರಾವರ್ತನೆ ಅಂದರೆ ರಿಪೀಟ್ ಆಗ್ತಾ ಇರುತ್ತೆ. आयु में एक्यूरेट है. बाबा को भी नई दुनिया स्थापन करने आना है. एक्यूरेट टाइम पर आते. ಆಯುಷು ಬರಾಬರ್ ಕರೆಕ್ಟ್ ಆಗಿದೆ. ತಂದೆನು ಹೊಸ ಪ್ರಪಂಚದ ಸ್ಥಾಪನೆಯನ್ನ ಮಾಡಕ್ ಬರ್ತಾರೆ, ಸರಿಯಾದ ಸಮಯದಲ್ಲಿ ಬರ್ತಾರೆ. एक सेकंड का भी उसमें फर्क नहीं पड़ सकता. ये भी अब तुम्हारी बेहद की बुद्धि है ना, तुम ही समझ सकते. ಇದರಲ್ಲಿ 1 ಸೆಕೆಂಡ್ ವ್ಯತ್ಯಾಸ ಆಗಕ್ಕೆ ಸಾಧ್ಯ ಇಲ್ಲ. ಈಗ ನಿಮ್ಮದು ಅನಂತವಾದ ಬುದ್ಧಿಯಾಗಿದೆ, ತಾವು ಅರ್ಥ ಮಾಡ್ಕೊಂತೀರಲ್ಲ. पूरे 5000 वर्ष बाद बाबा आकर प्रवेश करते, इसलिए शिवरात्रि कहते. कृष्ण के लिए जन्माष्टमी कहते. ಪೂರ್ತಿ 5000 ವರ್ಷದ ನಂತರ ಬಾಬಾ ಬಂದು ಪ್ರವೇಶ ಮಾಡ್ತಾರೆ, ಅದಕ್ಕೆ ಶಿವರಾತ್ರಿ ಅಂತೀವಿ. ಕೃಷ್ಣನಿಗೋಸ್ಕರ ಜನ್ಮಾಷ್ಟಮಿ ಅಂತ ಹೇಳಲಾಗುತ್ತೆ. शिव की जन्माष्टमी नहीं कहेंगे, शिव की रात्रि कहते, क्योंकि अगर जन्म हो तो फिर मृत्यु भी हो. ಮನುಷ್ಯೋं का जन्म दिन कहेंगे. ಶಿವನ ಜನ್ಮದಿನ ಅಂತ ಹೇಳಲ್ಲ, ಜನ್ಮಾಷ್ಟಮಿ ಅಂತ ಹೇಳಲ್ಲ, ಶಿವನ ರಾತ್ರಿ ಅಂತಾರೆ. ಯಾಕೆಂದರೆ ಜನ್ಮ ಆದರೆ ಮತ್ತೆ ಮೃತ್ಯುನೂ ಆಗ್ಬೇಕಲ್ಲ. ಮನುಷ್ಯನಿಗೆ ಜನ್ಮದಿನ ಅಂತೀವಿ. शिव के लिए हमेशा शिवरात्रि कहते. दुनिया में इन बातों का कुछ भी पता नहीं. ಶಿವನಿಗೋಸ್ಕರ ಸದಾ ಶಿವರಾತ್ರಿ ಅಂತೀವಿ. ಪ್ರಪಂಚದಲ್ಲಿ ಈ ಮಾತುಗಳ ಅರಿವು ಯಾರಿಗೂ ಇಲ್ಲ. तुम समझते हो शिवरात्रि क्यों कहते, जन्माष्टमी क्यों नहीं कहते. उसका जन्म दिव्य अलौकिक है, जो और कोई का हो नहीं सकता. ತಾವು ಅರ್ಥ ಮಾಡ್ಕೊಂತೀರ. ಶಿವರಾತ್ರಿ ಅಂತ ಯಾಕಂತೀವಿ, ಜನ್ಮಾಷ್ಟಮಿ ಅಂತ ಯಾಕೆ ಹೇಳೋದಿಲ್ಲ. ಅವರ ಜನ್ಮ ದಿವ್ಯ ಅಲೌಕಿಕ ಆಗಿದೆ, ಮತ್ ಯಾರಿಗೂ ಸಹ ಈ ರೀತಿ ಆಗೋದಕ್ಕೆ ಸಾಧ್ಯ ಇಲ್ಲ. ये कोई जानते नहीं शिव बाबा कब कैसे आते, शिवरात्रि का अर्थ क्या है तुम ही जानते. ಇದು ಯಾರಿಗೂ ಅರಿವಿಲ್ಲ, ಶಿವ ಬಾಬಾ ಯಾವಾಗ ಯಾವ ರೀತಿ ಬರ್ತಾರೆ. ಶಿವರಾತ್ರಿಯ ಅರ್ಥ ಏನು ತಮಗೆ ಗೊತ್ತಿದೆ. ये है बेहद की रात, बत्ती की रात पूरी हो दिन होता है.
ब्रह्मा की रात और दिन तो फिर ब्राह्मणों का भी हुआ ना. ಇದಾಗಿದೆ ಅನಂತವಾದ ರಾತ್ರಿ. ಭಕ್ತಿಯ ರಾತ್ರಿ ಪೂರ್ತಿಯಾಗಿ ಹಗಲಾಗತ್ತೆ. ಬ್ರಹ್ಮನ ದಿನ ರಾತ್ರಿ ಅಂದರೆ ಬ್ರಾಹ್ಮಣರದು ಆಯ್ತಲ್ಲ. एक ब्रह्मा का के तोड़े ही चलता अब तुम जानते हो अब दिन शुरू होना है. ಒಬ್ಬ ಬ್ರಹ್ಮನ ಆಟ ನಡೆಯುತ್ತಾ ಈಗ ತಮಗೆ ಅರಿವಾಗಿದೆ, ಈಗ ದಿನದ ಆರಂಭ ಆಗಬೇಕಾಗಿದೆ. पढ़ते पढ़ते जाए अपने घर पहुंचेंगे फिर दिन में आएंगे. आधा कल्प दिन और आधा कल्प गाई जाती है ना, परंतु किसकी भी बुद्धि में नहीं आता. ಓದ್ತಾ ಓದ್ತಾ ತಮ್ಮ ಮನೆಯನ್ನ ತಲುಪ್ತೀರ. ಇವಾಗ ಹಗಲು ಬರುತ್ತೆ. ಅರ್ಧ ಕಲ್ಪ ದಿನ ಅರ್ಧ ಕಲ್ಪ ರಾತ್ರಿ ಅಂತ ಗಾಯನ ಮಾಡ್ತೀವಿ. ಆದರೆ ಯಾರ ಬುದ್ಧಿಯಲ್ಲೂ ಬರೋದಿಲ್ಲ. वो लोग तो कहते कि कलयुग की आयु 40,000 वर्ष बाकी है, सतयुग की लाखों वर्ष है, फिर आधा आधा का हिसाब ठहर नहीं सकता. ಹೊರಗಡೆಯವರೇ ಹೇಳ್ತಾರೆ ಕಲಿಯುಗದ ಆಯುಷು 40,000 ವರ್ಷ ಇನ್ನೂ ಬಾಕಿ ಇದೆ. ಸತ್ಯುಗ ಲಕ್ಷಾಂತರ ವರ್ಷ. ಮತ್ತೆ ಅರ್ಧಕ್ಕರ್ಧ ಅನ್ನುವ ಲೆಕ್ಕ ನಿಲ್ಲೋದಿಲ್ವಲ್ಲ. कलप की आयु को कोई भी जानते नहीं, तुम सारे विश्व के आदि मध्य अंत को जानते. ಕಲ್ಪದ ಆಯುಷ್ಯನ್ನ ಯಾರು ಅರ್ಥ ಮಾಡ್ಕೊಳ್ಳೋದಿಲ್ಲ. ತಾವು ಇಡೀ ವಿಶ್ವದ ಆದಿ ಮಧ್ಯ ಅಂತ್ಯವನ್ನ ಅರ್ಥ ಮಾಡ್ಕೊತಿದ್ದೀರಾ. ये 5,000 वर्ष के बाद सृष्टि चक्कर लगती रहती, विश्व तो है ही, उसमें पाठ बजाते बजाते मनुष्य ही तंग हो जाते हैं. ये 5,000 ವರ್ಷದ ನಂತರ ಸೃಷ್ಟಿ ಚಕ್ರ ತಿರುಗುತ್ತೆ. ವಿಶ್ವ ಅಂತೂ ಇದ್ದೇ ಇದೆ. ಇದರಲ್ಲಿ ಪಾತ್ರವನ್ನ ಅಭಿನಯ ಮಾಡ್ತಾ ಮಾಡ್ತಾ ಮನುಷ್ಯ ಬೇಜಾರಾಗ್ಬಿಡ್ತಾನೆ. ये क्या आवागमन है, अगर 84 लाख जन्मों का आवागमन होता तो पता नहीं क्या होता. ಇದೇನು ಬರೋದು ಹೋಗೋದು ಅಂತ 84 ಲಕ್ಷ ಜನ್ಮಗಳಲ್ಲಿ ಬರೋದು ಹೋಗೋದು ಅಂತಿದ್ದಿದ್ರೆ ಗೊತ್ತಿಲ್ಲ ಇನ್ನೇನಾಗ್ತಿತ್ತು. ना जानने के कारण कल्प की आयु भी बढ़ा दिया, अभी तुम बच्चे बाबा के सम्मुख पढ़ रहे. ಅರಿವಿಲ್ಲದ ಕಾರಣ ಕಲ್ಪದ ಆಯುಷ್ಯನ ದೊಡ್ಡದಾಗಿ ಮಾಡಿದ್ದಾರೆ. ಈಗ ತಾವು ಮಕ್ಕಳು ಬಾಬುವರ ಸಮ್ಮುಖದಲ್ಲಿ ಓದ್ತಾ ಇದ್ದೀರಾ. अंदर में वासना आते हम प्रैक्टिकल में बैठे हैं, पुरुषोत्तम संगम को भी जरूर आना है. ಆಂತರ್ಯದಲ್ಲಿ ಅನುಭೂತಿ ಆಗತ್ತೆ, ನಾವು ಪ್ರಾಕ್ಟಿಕಲ್ ಅಲ್ಲಿ ಕೂತಿದ್ವಿ. ಪುರುಷೋತ್ತಮ ಸಂಗಮ ಯುಗ ಖಂಡಿತ ಬರಬೇಕಲ್ಲ. कब आता है कैसे आता ये कोई नहीं जानते. तुम बच्चे जानते हो तो कितनी गदगद होनी चाहिए. ಯಾವಾಗ ಬರುತ್ತೆ, ಯಾವ ರೀತಿ ಬರುತ್ತೆ, ಇದು ಯಾರಿಗೂ ಗೊತ್ತಿಲ್ಲ. ಈಗ ಮಕ್ಕಳಿಗೆ ಗೊತ್ತಾಗಿದೆ ಅಂದಮೇಲೆ ಎಷ್ಟೊಂದು ಒಳಗಡೆ ಖುಷಿ ಆಗ್ಬೇಕಲ್ಲ. तुम्हें कलब कलब बाबा से वर्षा लेते हो, अर्थात माया पर जीत पाते हो, फिर आते हो. ये ಬೇಹದ್ ಕಿ ಹಾರ್ ಜೀತ್ है. ತಾವೇ ಕಲ್ಪ ಕಲ್ಪ ತಂದೆಯಿಂದ ಆಸ್ತಿಯನ್ನ ಪಡಿತೀರ. ಅಂದರೆ ಮಾಯೆಯ ಮೇಲೆ ವಿಜಯವನ್ನ ಪಡಿತೀರಾ, ಮತ್ತೆ ಸೋತೋಗ್ತೀರ. ಇದು ಅನಂತವಾದ ಸೋಲು ಮತ್ತೆ ಗೆಲುವಾಗಿದೆ. उन राजाओं की तो बहुत ही हार जीत होती रहती, अनेक लड़ाइयां लगती रहती. ಅಲ್ಲಿ ರಾಜರದು ಬಹಳಷ್ಟು ಸೋಲು ಗೆಲುವು ನಡೀತಾ ಇರುತ್ತೆ, ಅನೇಕ ಯುದ್ಧಗಳು ಆಗ್ತಾ ಇರುತ್ತೆ. छोटी सी लड़ाई लगी तो कह देते अब हमें जीत है. क्या जीत है? थोड़े से टुकड़े को जीता. ಸಣ್ಣದಾದ ಯುದ್ಧ ಆದಾಗ ಅಂತಾರೆ ನಮಗೆ ಗೆಲುವಾಯಿತು. ಏನ್ ಗೆಲುವಾಯಿತು? ಸಣ್ಣದಾದಂತ ಒಂದು ಟುಕಡ ಮೇಲೆ ವಿಜಯ ಪಡೆದ್ರಲ್ಲ. बड़ी लड़ाई में हारते हैं तो फिर झंडा गिरा देते. पहले पहले तो एक राजा होता है, फिर और वृद्धि होते जाते. ದೊಡ್ಡ ಯುದ್ಧದಲ್ಲಿ ಸೋತೋದ್ರೆ ಬಾವುಟವನ್ನ ಕೆಳಗಡೆ ಮಾಡಿಬಿಡ್ತಾರೆ. ಮೊಟ್ಟ ಮೊದಲು ಒಬ್ಬ ರಾಜ ಇರ್ತಾನೆ, ನಂತರ ಅನೇಕ ರಾಜರು ವೃದ್ಧಿ ಆಗ್ತಾ ಹೋಗ್ತಾರೆ.
पहले पहले इन लक्ष्मी नारायण का राज्य था, फिर और राजाए आना शुरू हो गए, जैसे पोप का दिखाते। ಮೊಟ್ಟ ಮೊದಲು ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು, ನಂತರ ಅನೇಕ ರಾಜರು ಬರುವುದು ಆರಂಭ ಆಗುತ್ತೆ. पहले एक था, फिर नंबरवार और पोप भी बैठ गए। किसके बुद्धि का ठिकाना नहीं. ಮೊದಲು ಒಬ್ಬರೇ ಇರುತ್ತಾರೆ, ನಂತರ ನಂಬರ್ವಾರ್ ಪೋಪ್ ಎಲ್ಲ ಕುತ್ಕೊಂತಾರೆ. ಎಷ್ಟೊಂದು ಜನ ಮೃತ್ಯು ಆಗತ್ತೆ, ಸ್ಥಿರತ್ವ ಅಂತೂ ಇಲ್ವಲ್ಲ. तुम अच्छे जानते हो, हमको बाबा अमर बना रहे हैं, अमरपुरी का मालिक बना रहे हैं, कितना खुशी होनी चाहिए. ये मृत्यु लोक है, वो अमर लोक है. ಮಕ್ಕಳಿಗೆ ಅರಿವಾಗಿದೆ, ನಮ್ಮನ್ನ ಬಾಬಾ ಅಮರರಾಗಿ ಮಾಡ್ತಿದ್ದಾರೆ, ಅಮರಪುರಿಯ ಮಾಲೀಕರಾಗಿ ಮಾಡ್ತಿದ್ದಾರೆ. ಎಷ್ಟೊಂದು ಖುಷಿ ಇರಬೇಕು. ಇದು ಮೃತ್ಯು ಲೋಕ ಆಗಿದೆ, ಅದು ಅಮರ ಲೋಕ. इन बातों को नया कोई समझ ना सके, उनको मजा नहीं आएगा जितना पुराणों को आएगा. ಈ ಎಲ್ಲಾ ವಿಷಯಗಳನ್ನ ಹೊಸಬರು ಯಾರು ಅರ್ಥ ಮಾಡ್ಕೊಳ್ಳಲ್ಲ, ಅವ್ರಿಗೆ ಮಜಾನೇ ಬರಲ್ಲ. ಯಾವ ರೀತಿ ಹಳಬರಿಗೆ ಬರುತ್ತೆ ಆ ರೀತಿ. दिन प्रतिदिन वृद्धि को पाते रहते, निश्चय पक्का हो जाता. ದಿನ ಪ್ರತಿದಿನ ವೃದ್ಧಿ ಆಗ್ತಾ ಹೋಗುತ್ತೆ, ನಿಶ್ಚಯ ಪಕ್ಕಾ ಆಗ್ತಾ ಹೋಗುತ್ತೆ. इसमें सहनशीलता भी बहुत होनी चाहिए. ये तो असुरी दुनिया है, दुख देने में देरी नहीं करते. ಇದರಲ್ಲಿ ಸಹನಶೀಲರಾಗಿ ಇರಬೇಕಾಗುತ್ತೆ. ಯಾಕೆಂದರೆ ಇದು ಅಸುರಿ ಪ್ರಪಂಚ ಅಲ್ವಾ, ದುಃಖವನ್ನ ನೀಡೋದಿಕ್ಕೆ ಸಮಯ ತಗೊಳ್ಳಲ್ಲ. तुम्हारी आत्मा कहती हम अभी बाबा की श्रीमत पर चल रहे, हम संगम युग पर है. ನಿಮ್ಮ ಆತ್ಮ ಹೇಳುತ್ತೆ, ನಾವು ಬಾಬುವರ ಶ್ರೀಮತದಂತೆ ನಡೀತಾ ಇದ್ದೀವಿ, ನಾವು ಸಂಗಮ ಯುಗದಲ್ಲಿ ಇದ್ದೀವಿ. ಬಾಕಿ ಸಬ್ ಕಲಿಯುಗ ಮೇ ಹೇ, ಹಮ್ ಅಭಿ ಪುರುಷೋತ್ತಮ ಬನ್ ರಹೇ ಹೇ. ಬಾಕಿ ಎಲ್ಲರೂ ಕಲಿಯುಗದಲ್ಲಿ ಇದ್ದಾರೆ, ಈಗ ನಾವು ಪುರುಷೋತ್ತಮರಾಗ್ತಿದ್ದೀವಲ್ಲ. पुरुषों में उत्तम पुरुष पढ़ाई से ही बनते हैं, पढ़ाई से ही चीफ जस्टिस आदि बनते हैं. ಪುರುಷೋತ್ತಮರು, ಉತ್ತಮಕ್ಕಿಂತ ಉತ್ತಮ ಪುರುಷರು ವಿದ್ಯೆಯಿಂದನೇ ತಯಾರಾಗ್ತಾರೆ. ವಿದ್ಯೆಯಿಂದ ಚೀಫ್ ಜಸ್ಟಿಸ್ ಎಲ್ಲ ಆಗ್ತಾರಲ್ಲ. तुमको बाप पढ़ाते, इस पढ़ाई से ही अपने पुरुषार्थ अनुसार पद पाते हो. ತಮಗಂತೂ ತಂದೆನೇ ಓದಿಸ್ತಾರೆ. ಈ ವಿದ್ಯೆಯಿಂದ ತಾವು ತಮ್ಮ ಪುರುಷಾರ್ಥದ ಅನುಸಾರ ಪದವಿಯನ್ನ ಪಡಿತೀರಾ. जितना जो पढ़ेंगे उतना ग्रेड मिलेगा, इसमें राजाई की ग्रेड. ಯಾರು ಎಷ್ಟು ವಿದ್ಯಾಭ್ಯಾಸ ಮಾಡ್ತಾರೆ ಅಷ್ಟು ಗ್ರೇಡ್ ಸಿಗುತ್ತೆ, ಇದರಲ್ಲಿ ರಾಜ್ಯ ಭಾಗ್ಯದ ಗ್ರೇಡ್ ಇದೆ. वैसे उस पढ़ाई में राजाई की ग्रेड नहीं होती, तुम जानते हो हम राजाओं का राजा बन रहे हैं. ಆ ರೀತಿ ಅಲ್ಲಿ ವಿದ್ಯೆಯಲ್ಲಿ ರಾಜ್ಯದ ಗ್ರೇಡ್ ಇರೋದಿಲ್ಲ. ನಿಮಗೆ ಗೊತ್ತಿದೆ, ನಾವು ರಾಜರಿಗೂ ರಾಜರಾಗ್ತೀವಿ. तो अंदर में कितनी खुशी होनी चाहिए, हम डबल सिरताज बहुत ऊंच बनते हैं. ಆಂತರ್ಯದಲ್ಲಿ ಎಷ್ಟು ಖುಷಿ ಇರಬೇಕು, ನಾವು ಡಬಲ್ ಕಿರೀಟಧಾರಿ ಅತಿ ಉತ್ತಮರಾಗಿ ತಯಾರಾಗ್ತಿದ್ದೀವಿ. भगवान बाप हमको पढ़ाते, कभी कोई समझ ना सके नंबर निराकार बाप कैसे आकर पढ़ाते. ಭಗವಂತ ತಂದೆ ಬಂದು ಓದಿಸ್ತಿದ್ದಾರೆ ಎಂದು ಯಾರು ಈ ರೀತಿ ಅರ್ಥ ಮಾಡ್ಕೊಳಕ್ ಸಾಧ್ಯ ಇಲ್ಲ. ನಿರಾಕಾರ ತಂದೆ ಬಂದು ಯಾವ ರೀತಿ ಓದಿಸ್ತಾರೆ. मनुष्य पुकारते भी हैं, ए पतित पावन आकर हमको पावन बनाओ, फिर भी पावन बनते नहीं. ಮನುಷ್ಯರು ಕರೀತಿರ್ತಾರೆ, ಏ ಪತಿತ ಪಾವನ ಬಂದು ಪಾವನ ಮಾಡಿ ಅಂತ, ಆದರೂ ಪಾವನ ಆಗೋದಿಲ್ವನ. बाबा कहते काम महाशत्रु है, तुम एक तरफ पुकारते हो पतित पावन आओ, अब मैं आया हूँ कहता हूँ बच्चे पतित पना छोड़ दो, तो तुम छोड़ते क्यों नहीं. ತಂದೆ ಅಂತಾರೆ ಕಾಮ ಮಹಾಶತ್ರು ಆಗಿದೆ. ನೀವು ಒಂದು ಕಡೆ ಕರೀತಿರ್ತೀರಾ, ಏ ಪತಿತ ಪಾವನ ಬಂದು, ಈಗ ನಾನು ಬಂದಿದ್ದೀನಿ ಅಂತೀರಲ್ಲ ಮಕ್ಕಳೇ, ಪತಿತತ್ವವನ್ನ ಬಿಡ್ರಿ ಅಂತ. ಆದ್ರೆ ಯಾಕೆ ಬಿಡೋದಿಲ್ಲ.
ऐसे थोड़े ही बाप तुमको पावन बनाए और तुम पतित बने रहो, देर ऐसे पतित बनते. ಆ ರೀತಿನೂ ಅಲ್ಲ, ತಂದೆ ನಿಮ್ಮನ್ನ ಪಾವನ ಮಾಡ್ತಾರೆ, ನೀವು ಪತಿತರಾಗ್ತಾ ಇರಿ ಅಂತ. ಆ ರೀತಿ ಎಷ್ಟೋ ಜನ ಪತಿತರಾಗ್ತಾರೆ. कोई सत्य बताते बाबा ये भूल हो गई, बाबा कहते कोई भी पाप कर्म हो जाए तो फौरन बताओ. ಕೆಲವರಂತೂ ಸತ್ಯ ತಿಳಿಸ್ಬಿಡ್ತಾರೆ, ಬಾಬಾ ಈ ತಪ್ಪಾಗೋಯ್ತು ಅಂತ. ಬಾಬಾ ಅಂತಾರೆ ಯಾವುದೇ ಪಾಪ ಕರ್ಮ ಅಂದ್ರೆ ತಕ್ಷಣ ತಿಳಿಸಿ. कोई सच कोई झूठ बोलते कौन पूछते हैं, मैं थोड़े ही एक एक के अंदर को बैठ जानू, ये तो हो ना सकेನಾ. ಕೆಲವರು ಸತ್ಯ ಹೇಳ್ತಾರೆ, ಕೆಲವರು ಸುಳ್ಳನ್ನ ತಿಳಿಸ್ತಾರೆ. ಯಾರು ಗೊತ್ತಿದೆ, ಯಾರನ್ನ ಯಾರು ಕೇಳೋದು? ನಾನು ಒಬ್ಬೊಬ್ಬರ ಆಂತರ್ಯದಲ್ಲಿ ಕುತ್ಕೊಂಡು ಅರ್ಥ ಮಾಡ್ಕೊಳೋದ? ಇದಂತೂ ಆಗೋ ವಿಷಯನೇ ಅಲ್ವಲ್ಲ. मैं आता हूँ सिर्फ राय देने, पावन नहीं बनेंगे तो तुम्हारा ही नुकसान हो जाएगा. ನಾನು ಬರ್ತೀನಿ ಆಜ್ಞೆಯನ್ನ ನೀಡಕ್ಕೋಸ್ಕರ, ಪಾವನ ಆಗಿಲ್ಲ ಅಂದರೆ ನಿಮಗೆ ಲಾಸ್ ಆಗತ್ತೆ. मेहनत कर पावन से फिर पतित बन जाएंगे तो की कमाई छट हो जाएंगी, लज्जा आएंगी, हम खुद ही पतित बन पड़े, फिर दूसरों को कैसे कहेंगे पावन बनो. ಶ್ರಮ ಮಾಡಿ ಪಾವನವಾಗಿರೋರು ಮತ್ತೆ ಪತಿತರಾಗ್ಬಿಟ್ರೆ ಎಲ್ಲಾ ಸಂಪಾದನೆನೂ ಹೋಗ್ಬಿಡತ್ತೆ. ನಾಚಿಕೆ ಆಗತ್ತೆ, ಅರೆ ನಾನು ಸ್ವಯಂನೇ ಪತಿತನಾಗ್ಬಿಟ್ಟೆ, ಇತರರಿಗೆ ಯಾವ ರೀತಿ ತಿಳಿಸೋದು ಪಾವನ ಆಗುವಂತ. अंदर कायेगा हमने कितना फरमान का उल्लंघन किया, यह तुम बाबा से डायरेक्ट प्रतिज्ञा करते हो, जानते हो. बाबा हमको सुखधाम शांतिधाम का मालिक बना. ಆಂತರ್ಯದಲ್ಲಿ ತಿಂತಾ ಇರುತ್ತೆ, ನಾವು ತಂದೆಯ ಆಜ್ಞೆಯನ್ನ ಉಲ್ಲಂಘನೆ ಮಾಡ್ತೀವಿ. ಇಲ್ಲಿ ಮಕ್ಕಳು ತಂದೆಯಿಂದ ಡೈರೆಕ್ಟ್ ಪ್ರತಿಜ್ಞೆಯನ್ನ ಮಾಡ್ತೀರ. ಗೊತ್ತಿದೆ ಬಾಬಾ ನಮ್ಮನ್ನ ಸುಖಧಾಮ ಶಾಂತಿಧಾಮದ ಮಾಲೀಕರಾಗಿ ಮಾಡ್ತೀವಿ. आजिर नाजिर हैं, हम उनके सम्मुख बैठे हैं, इनमें पहले ये नॉलेज थोड़ी ही थी. ಬಾಬಾ ಸಮ್ಮುಖದಲ್ಲಿ ನಮ್ಮ ಮುಂದೆ ಕೂತಿದ್ದರು, ಮೊದಲು ಇವರಿಗೂ ಈ ಜ್ಞಾನ ಇತ್ತೇನು? ना कोई गुरु ही था जिसने नॉलेज दी, अगर गुरु होता सिर्फ एक को ज्ञान देंगे क्या? ಯಾರು ಗುರುನನ್ನು ಈ ಜ್ಞಾನವನ್ನ ನೀಡಿಲ್ಲ. ಗುರು ಜ್ಞಾನ ಕೊಡೋದಾದ್ರೆ ಒಬ್ಬರಿಗೆ ಜ್ಞಾನ ಕೊಡ್ತಾರ? गुरुओं के फॉलोअर्स तो बहुत होते हैं, एक थोड़े ही होता, ये समझने की बातें हैं. ಗುರುಗಳಿಗೆ ಫಾಲೋವರ್ಸ್ ಬಹಳಷ್ಟು ಜನ ಇರ್ತಾರೆ, ಒಬ್ಬರು ಇರ್ತಾರೇನು? ಇದೆಲ್ಲ ಅರ್ಥ ಮಾಡಿಕೊಳ್ಳುವ ವಿಷಯ ಆಗಿದೆ. सदगुरु है ही एक, वो हमको रास्ता बताते, हम फिर दूसरों को बताते. ಸದ್ಗುರು ಇರೋದೇ ಒಬ್ಬರು, ಅವರು ನಮಗೆ ದಾರಿಯನ್ನ ತೋರಿಸ್ತಾರೆ, ನಾವು ಇತರರಿಗೆ ತೋರಿಸ್ತೀವಿ. तुम सबको कहते हो बाबा को याद करो, बस ऊंचते ऊंच बाबा को याद करने से ऊंच पद मिले. ತಾವು ಎಲ್ಲರಿಗೂ ತಿಳಿಸ್ತಾ ಇರ್ತೀರಾ ತಂದೆಯನ್ನ ನೆನಪು ಮಾಡಿ, ಅಷ್ಟೇ. ಶ್ರೇಷ್ಠಕ್ಕಿಂತ ಶ್ರೇಷ್ಠ ತಂದೆಯನ್ನ ನೆನಪು ಮಾಡೋದ್ರಿಂದ ಉನ್ನತವಾದ ಪದವಿ ಸಿಗುತ್ತೆ. तुम राजाओं के राजा बनते हो, तुम्हारे पास अनगिनत धन होगा, तुम अपनी झोली भरते हो ना. ತಾವು ರಾಜರಿಗೂ ರಾಜರಾಗ್ತೀರಾ, ತಮ್ಮ ಹತ್ರ ಅಪಾರವಾದ ಧನ ಸಂಪತ್ತು ಇರುತ್ತೆ, ನಿಮ್ಮ ಜೋಳಿಗೆಯನ್ನ ತುಂಬಿಸ್ಕೊಂತಿದ್ದೀರಲ್ಲ. तुम जानते हो बाबा हमारी झोली खूब भर रहे हैं, कहते हैं कुबेर के पास बहुत धन था. ನಿಮಗೆ ಅರಿವಾಗಿದೆ, ಬಾಬಾ ನಮ್ಮ ಜೋಳಿಗೆಯನ್ನ ಚೆನ್ನಾಗಿ ತುಂಬಿದ್ದಾರೆ ಅಂತಾರಲ್ಲ, ಕುಬೇರನ ಹತ್ರ ಅನಂತವಾದ ಧನ ಇತ್ತು. वास्तव में तुम एक कुबेर हो, तुमको वैकुंठ रूपी खजाना मिल जाता. ವಾಸ್ತವದಲ್ಲಿ ತಾವೆಲ್ಲರೂ ಕುಬೇರರೇ, ತಮ್ಮಲ್ಲಿಗೆ ವೈಕುಂಠ ಅನ್ನುವ ಖಜಾನ ಸಿಗತ್ತೆ. खुदा दोस्त की भी कहानी है, उनको जो पहले मिला था उसको एक दिन के लिए बादशाही देते थे. ಭಗವಂತನ ಮಿತ್ರ ಅನ್ನುವ ಕಥೆನೂ ಇದೆ. ಯಾರು ಮೊದಲು ಸಿಕ್ತಿದ್ರು ಅವರಿಗೆ ಒಂದು ದಿನಕ್ಕೋಸ್ಕರ ರಾಜ್ಯ ಭಾಗ್ಯವನ್ನ ಕೊಡೋರು. ये सब दृष्टांत है, अल्लाह माना बाप और औलदीन रचता है, फिर साक्षात्कार हो जाता. ಇದೆಲ್ಲ ದೃಷ್ಟಾಂತಗಳಾಗಿದೆ. ಅಲ್ಲಾ ಅಂದರೆ ತಂದೆ, ಅವಲದ್ದೀನ್ ರಚಯಿತ ಆಗಿದ್ದಾರೆ.
ಮತ್ತೆ ಸಾಕ್ಷಾತ್ಕಾರ ಆಗುತ್ತೆ. तुम जानते हो बरोबर हम योग बल से विश्व की बादशाही लेते. ತಮಗೆ ಗೊತ್ತಿದೆ ನಾವು ಯೋಗ ಬಲದಿಂದ ವಿಶ್ವದ ರಾಜ್ಯ ಭಾಗ್ಯವನ್ನ ಪಡೆಯುತ್ತೀವಿ. ಅಚ್ಚ मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप के रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार गुड मॉर्निंग और नमस्ते. धारणेಗೋಸ್ಕರ मुख्य सार ಮೊದಲನೇದು, इस असुरी दुनिया में बहुत बहुत सहनशील बनकर रहना है. कोई गाली दे दुख दे तो भी सहन करना. बाबा की श्रीमत कभी नहीं छोड़ना है. ಈ ಅಸುರಿ ಪ್ರಪಂಚದಲ್ಲಿ ಬಹಳ ಬಹಳ ಸಹನಶೀಲರಾಗಿ ಇರಲಿ. ಯಾರಾದರೂ ನಿಂದನೆ ಮಾಡಲಿ, ದುಃಖವನ್ನ ನೀಡಲಿ, ಸಹನೆಯನ್ನ ಮಾಡಬೇಕು. ಬಾಬೂರ ಶ್ರೀಮತವನ್ನ ಎಂದೂ ಬಿಡಬಾರದಾಗಿದೆ. ಎರಡನೇದು, डायरेक्ट बाबा ने पावन बनने का फरमान दिया, इसलिए कभी भी पतित नहीं बनना. कभी कोई पाप हो तो छुपाना नहीं. ಡೈರೆಕ್ಟ್ ತಂದೆ ಪಾವನರಾಗುವಂತಹ ಆಜ್ಞೆಯನ್ನ ಕೊಟ್ಟಿದ್ದ. ಅದಕ್ಕೋಸ್ಕರ ಎಂದೂ ಪತಿತರಾಗಬೇಡಿ, ಎಂದು ಯಾವುದೇ ಪಾಪವನ್ನ ಬಚ್ಚಿಡಬೇಡಿ. वरदान, एक नामी और एकानामी के पाठ द्वारा हलचल में भी अचल अडोल भव. ಏಕನಾಮಿ ಮತ್ತೆ ಎಕಾನಾಮಿಯ ಪಾಠದ ಮುಖಾಂತರ ಏರುಪೇರಿನಲ್ಲೂ ಸಹ ಅಚಲ ಅಡೋಲ ಭವ. समय प्रमाण वायुमंडल अशांति अलचल का बढ़ता जा रहा है. ऐसे समय पर अचल अडोल रहने के लिए बुद्धि की लाइन बहुत क्लियर होनी चाहिए. ಸಮಯದ ಪ್ರಮಾಣ ವಾಯುಮಂಡಲ ಅಶಾಂತ ಮತ್ತೆ ಏರುಪೇರಿನಲ್ಲಿ ಬೆಳೀತಾ ಹೋಗ್ತಿದೆ. ಇಂಥ ಸಮಯದಲ್ಲಿ ಅಚಲ ಅಡೋಲರಾಗಿ ಇರೋದಕ್ಕೋಸ್ಕರ ಬುದ್ಧಿಯ ಲೈನ್ ಅನ್ನ ಬಹಳ ಕ್ಲಿಯರ್ ಆಗಿ ಇಟ್ಕೋಬೇಕು. इसके लिए समय प्रमाण टचिंग और कैचिंग पावर की आवश्यकता है. इसको बढ़ाने के लिए एक नामी एकानमी वाले बनो. ಇದಕ್ಕೋಸ್ಕರ ಸಮಯದ ಪ್ರಮಾಣ, ಟಚಿಂಗ್ ಮತ್ತೆ ಕ್ಯಾಚಿಂಗ್ ಪವರ್ ಎರಡರ ಅವಶ್ಯಕತೆ ಇದೆ. ಅದನ್ನ ಬೆಳೆಸ್ಕೊಳಕ್ಕೋಸ್ಕರ ಏಕನಾಮಿ ಅಂದ್ರೆ ಒಬ್ಬ ತಂದೆ, ಎರಡನೇದು ಎಕಾನಮಿ ಅಂದ್ರೆ ಉಳಿತಾಯ, ಎರಡನ್ನೂ ಮಾಡಬೇಕು. एक नामी और एकानामी करने वाले बच्चे की लाइन क्लियर होने कारण बाप दादा के डायरेक्शन को सहज कैच कर हलचल में भी अचल अडोल रहते. ಯಾರು ಒಬ್ಬ ತಂದೆ ಮತ್ತೆ ಉಳಿತಾಯವನ್ನ ಮಾಡ್ತಾರೆ ಅಂತ ಮಕ್ಕಳ ಬುದ್ಧಿಯ ಲೈನ್ ಕ್ಲಿಯರ್ ಆಗಿರುವ ಕಾರಣ ಬಾಪ್ ದಾದಾವರ ಡೈರೆಕ್ಷನ್ ಅನ್ನ ಸಹಜವಾಗಿ ಕ್ಯಾಚ್ ಮಾಡ್ತಾರೆ. ಏನು ಬೇರಿನಲ್ಲೂ ಅಚಲ ಅಡೋಲವಾಗಿ ಇರ್ತಾರೆ. स्लोगन आगे, स्थूल सूक्ष्म कामनाओं का त्याग करो तब किसी भी बात का सामना कर सकेंगे. ಸ್ಥೂಲ ಮತ್ತೆ ಸೂಕ್ಷ್ಮವಾದಂತಹ ಇಚ್ಛೆಗಳ ತ್ಯಾಗವನ್ನ ಮಾಡಿ, ಆಗ ಯಾವುದೇ ಮಾತನ್ನ ಎದುರಿಸಬಹುದಾಗಿದೆ. ಅವ್ಯಕ್ತ ಇಶಾರೆ, स्वयं और सर्व के प्रति मनसा द्वारा योग की शक्तियों का प्रयोग करो. ಸ್ವಯಂ ಮತ್ತೆ ಸರ್ವರ ಪ್ರತಿ ಮನಸ್ಸಿನ ಮುಖಾಂತರ ಯೋಗದ ಶಕ್ತಿಗಳ ಪ್ರಯೋಗವನ್ನ ಮಾಡಿ. अभी मनसा की क्वालिटी को बढ़ाओ तो क्वालिटी वाली आत्माएं समीप आएंगी. इसमें डबल सेवा है, स्वयं की भी और दूसरों की. ಇವಾಗ ಮನಸ್ಸಿನ ಕ್ವಾಲಿಟಿಯನ್ನ ಬೆಳೆಸಿ, ಕ್ವಾಲಿಟಿ ಆತ್ಮಗಳು ತಮ್ಮ ಸಮೀಪದಲ್ಲಿ ಬರ್ತಾರೆ. ಇದರಲ್ಲಿ ಡಬಲ್ ಸೇವೆ ಇದೆ, ಸ್ವಯಂದು ಇದೆ, ಇತರರದು ಇದೆ. स्व के लिए अलग मेहनत नहीं करनी पड़ेगी. प्रारब्ध प्राप्त है ऐसी ಸ್ಥಿತಿ ಅನುಭವ. ಸ್ವಯಂಗೋಸ್ಕರ ಬೇರೆ ಶ್ರಮ ಮಾಡುವ ಅವಶ್ಯಕತೆ ಇಲ್ಲ. ಪ್ರಾರಬ್ಧ ಪ್ರಾಪ್ತಿಯಾಗತ್ತೆ, ಅಂತಹ ಸ್ಥಿತಿ ಅನುಭವ ಆಗತ್ತೆ. ये समय की श्रेष्ठ प्रारब्ध है सदा स्वयं सर्व प्राप्तियों से संपन्न रहना और संपन्न बनना. ಈ ಸಮಯದ ಶ್ರೇಷ್ಠ ಪ್ರಾರಬ್ಧ ಆಗಿದೆ. ಸದಾ ಸ್ವಯಂ ಸರ್ವ ಪ್ರಾಪ್ತಿಗಳಿಂದ ಸಂಪನ್ನರಾಗಿ ಇತರರನ್ನು ಸಂಪನ್ನ ಮಾಡುವಂಥದ್ದು. ಓಂ ಶಾಂತಿ.